ಜೈ ಶ್ರೀರಾಮ್. ರೀಪೋಸ್ ಅರ್ಪಿಸುವ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಸನಾತನಿ. ನಮ್ಮ ಟಿ ವಿ ಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿ ವಿ ಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ವೀಕ್ಷಕರೇ, ಕೆಲ ದಿನಗಳ ಹಿಂದೆ ಅಷ್ಟೇ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಒಂದು ಮಾತು ಹೇಳಿದರು. ಓಟಿಗೋಸ್ಕರ ಪ್ರಧಾನಿ ನರೇಂದ್ರ ಮೋದಿ ಅವರು ಡ್ಯಾನ್ಸನ್ನೂ ಮಾಡ್ತಾರೆ, ಭರತನಾಟ್ಯವನ್ನೂ ಮಾಡ್ತಾರೆ ಅಂತ ತುಚ್ಛವಾಗಿ ಮಾತಾಡಿದರು. ಆದರೆ ಓಟಿಗೋಸ್ಕರ ಮೋದಿಜಿ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ ಹೇಳಿದಂತಹ ರಾಹುಲ್ ಗಾಂಧಿ ಅದೇ ಬಿಹಾರದ ಜನರ ಓಟಿಗೋಸ್ಕರ ನದಿಗೆ ಜಿಗಿದು ಮೀನು ಹಿಡಿಯುವಂಥ ನಾಟಕ ಮಾಡಿದರು. ಜೀವಮಾನದಲ್ಲೇ ರಾಹುಲ್ ಗಾಂಧಿ ಅವರು ಮೀನುಗಾರರ ಜೊತೆಗೂಡಿ ಮೀನುಗಳನ್ನು ಹಿಡಿದು ಇರಲಿಕ್ಕಿಲ್ಲ. ಗಾಂಧಿ ಕುಟುಂಬದಲ್ಲಿ ಹುಟ್ಟಿರೋ ಇವರು ವಿದೇಶದಲ್ಲಿ ಶಿಕ್ಷಣ ಪಡೆದು ಐಷಾರಾಮಿ ಜೀವನ ಸಾಗಿಸಿದ ರಾಹುಲ್ ಗಾಂಧಿ ನೇರವಾಗಿ ಪ್ರಧಾನಿ ಹುದ್ದೆ ಮೇಲೆ ಕಣ್ಣಿಟ್ಟವರು. ಇಂಥ ವ್ಯಕ್ತಿ ನದಿಗಿಳಿದು ಮೀನು ಹಿಡಿತಾರಂದ್ರೆ ಅದರ ಹಿಂದೆ ಓಟುಗಳ ಲೆಕ್ಕಾಚಾರ ಇದೆ ಅನ್ನೋದು ಬಾಲವಾಡಿ ಓದೋರಿಗೂ ಗೊತ್ತಾಗತ್ತೆ. ಇದಿಷ್ಟೇ ಆಗಿದ್ರೆ ಈ ಕಾಂಗ್ರೆಸ್ಸಿಗರು ಓಟಿಗೋಸ್ಕರ ಯಾವ ನಾಟಕ ಬೇಕಾದರೂ ಮಾಡ್ತಾರೆ ಅಂತ ಸುಮ್ಮನಿರ್ಬೋದಿತ್ತು. ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಓಟಿಗಾಗಿ ಹೈಕಮಾಂಡನ್ನು ಮೆಚ್ಚಿಸೋದಕ್ಕಾಗಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಬಿಹಾರ ಸಂಘದವರಿಗೆ ಬೆಂಗಳೂರಿನಲ್ಲಿ ನಿವೇಶನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ಮೂಲಕ ಓಲೈಕೆ ರಾಜಕಾರಣಕ್ಕಾಗಿ ನಾಡಿನ ಅಸ್ಮಿತೆಯನ್ನು ಅಡಮಾನ ಇರಿಸಿದ್ದಾರೆ. ಹೌದು, ಬೆಂಗಳೂರಿನಲ್ಲಿರುವಂಥ ಕರ್ನಾಟಕ ಬಿಹಾರ ಸಂಘದವರನ್ನ ಭೇಟಿಯಾಗಿರುವಂಥ ಡಿ.ಕೆ.ಶಿ ಬೆಂಗಳೂರಿನಲ್ಲಿರುವಂಥ ಬಿಹಾರದ ಜನತೆಗೆ 3 ದಿನಗಳ ರಜೆ ಕೊಡುವ ಮಹತ್ವದ ಸೂಚನೆಯನ್ನು ನೀಡಿದ್ದಾರೆ. ಬೆಂಗಳೂರಿನಲ್ಲಿರುವಂಥ ಬಿಹಾರದ ಜನರಿಗೆ ರಜೆ ನೀಡುವಂತೆ ಕಂಪನಿಗಳಿಗೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮನವಿ ಮಾಡಿದ್ದಾರೆ. ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆ ಇರೋದ್ರಿಂದ ಬೆಂಗಳೂರಿನ ವ್ಯವಹಾರ ಸಂಸ್ಥೆಗಳು ಕಂಪನಿಗಳಲ್ಲಿ ಬಿಹಾರದ ಜನರು ಹೆಚ್ಚಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ 3 ರಿಂದ 4 ದಿನಗಳ ರಜೆ ಕೊಡಬೇಕು, ಈ ಮೂಲಕ ಅವರು ಮತ ಚಲಾಯಿಸೋದಕ್ಕೆ ಅವಕಾಶ ಕೊಡಬೇಕು ಅಂತ ಅವರು ಮನವಿ ಮಾಡಿದ್ದಾರೆ. ಅಲ್ಲಿಗೆ ಹೈಕಮಾಂಡ್ ಮೆಚ್ಚಿಸೋದಕ್ಕೆ ಏನು ಬೇಕಾದರೂ ಮಾಡ್ತಾರೆ ಅನ್ನೋದು ಖಚಿತ ಆಗ್ಬಿಟ್ಟಿದೆ. ಬಿಹಾರ ಚುನಾವಣೆ ಹಿನ್ನೆಲೆ ಮತದಾನಕ್ಕೆ ರಾಜ್ಯದಿಂದ ತೆರಳಲಿರುವ ಅಲ್ಲಿನ ಮತದಾರರಿಗೆ 3 ದಿನಗಳ ಕಾಲ ರಜೆ ನೀಡುವಂತೆ ಸಂಸ್ಥೆ, ಗುತ್ತಿಗೆದಾರರು ಹಾಗೆ ಕ್ರೆಡಾಯ್ ಸಂಸ್ಥೆಗೆ ಸೂಚಿಸ್ತೇನೆ. ಬಿಹಾರದವರು ಇಲ್ಲದಿದ್ದರೆ ಬೆಂಗಳೂರಲ್ಲಿ ಅತ್ಯುತ್ತಮ ಕಟ್ಟಡಗಳನ್ನು ನಿರ್ಮಿಸಲು ಆಗ್ತಾ ಇರಲಿಲ್ಲ. ಹೀಗಾಗಿ ಬಿಹಾರ ಸಂಘಕ್ಕೆ ಬೆಂಗಳೂರಿನಲ್ಲಿ ನಿವೇಶನ ಕೊಡಲಾಗುವುದು ಅಂತ ಕೂಡ ಭರವಸೆ ನೀಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರೇ, ಹೈಕಮಾಂಡನ್ನು ಮೆಚ್ಚಿಸೋದಕ್ಕೆ ಇಷ್ಟೆಲ್ಲ ಮಾಡೋ ಬದಲು ಕರ್ನಾಟಕವನ್ನೇ ಬಿಹಾರಕ್ಕೆ ಕೊಟ್ಬಿಡಿ ಸ್ವಾಮಿ, ಆಗ್ಲಾದ್ರೂ ನಿಮಗೆ ಸಮಾಧಾನ ಆಗುತ್ತೋ ನೋಡೋಣ. ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆ ನಡೀತಿದೆ ನಿಜ, ಬೆಂಗಳೂರಿನಲ್ಲಿ ಬಿಹಾರಿಗಳು ಇರೋದು ನಿಜ. ಆದರೆ ಬಿಹಾರದವರು ಮತದಾನ ಮಾಡೋದಕ್ಕೆ 3 ದಿನ ರಜೆ ಕೊಡಬೇಕು ಅಂತ ಅವರ ಪರ ಡಿ.ಕೆ.ಶಿ ಅವರೇ ವಕಾಲತ್ತು ಯಾಕೆ ವಹಿಸಬೇಕು? ಬಿಹಾರದವರಿಗೆ ಮತದಾನ ಮಾಡಬೇಕು ಅಂತ ಇದ್ರೆ, ಅವರಿಗೆ ನಾಗರಿಕ ಪ್ರಜ್ಞೆ ಅನ್ನೋದು ಇದ್ರೆ ರಜೆ ತಗೊಂಡು ಹೋಗಿ ಮತದಾನ ಮಾಡಿ ಬರ್ತಾರಲ್ವಾ, ಅದನ್ನು ಡಿ.ಕೆ.ಶಿ ಅವರೇಕೆ ಮಾಡಬೇಕು? ಇವರು ಕನ್ನಡಿಗರಿಗೆ ಉಪಮುಖ್ಯಮಂತ್ರಿಯೋ ಅಥವಾ ಬಿಹಾರದವರಿಗೋ? ಇದು ಹೋಗ್ಲಿ, ಬೆಂಗಳೂರಿಗೆ ಹೊಟ್ಟೆಪಾಡಿಗಾಗಿ ಬಂದಿರುವಂಥ ಬಿಹಾರದವರಿಗೆ ಯಾಕೆ ರಾಜ್ಯ ಸರ್ಕಾರ ನಿವೇಶನ ಕೊಡಬೇಕು? ಕರ್ನಾಟಕದ ನೆಲವನ್ನು ಬಿಹಾರಿಗಳಿಗೆ ಕೊಡೋ ಅಧಿಕಾರವನ್ನು ಡಿ.ಕೆ.ಶಿ ಅವರಿಗೆ ನೀಡಿದ್ಯಾರು? ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಇದಿಷ್ಟೇ ಅಲ್ಲ, ಬೆಂಗಳೂರಿನಲ್ಲಿ ಕಟ್ಟಡ ನಿರ್ಮಾಣ ಮಾಡೋದ್ರಲ್ಲಿ ಬಿಹಾರದವರ ಕೊಡುಗೆ ಜಾಸ್ತಿ ಇದೆ ಅಂತಲೂ ಡಿ.ಕೆ.ಶಿ ಹೇಳಿದ್ದಾರೆ. ಅಲ್ಲ ಸ್ವಾಮಿ, ಬೆಂಗಳೂರಿಗೆ ಕಟ್ಟಡ ನಿರ್ಮಾಣಕ್ಕಾಗಿ ಉತ್ತರ ಕರ್ನಾಟಕ ಸೇರಿ ನಾಡಿನ ಹಲವು ಮೂಲೆಗಳಿಂದ ಕನ್ನಡಿಗರು ಬೆಂಗಳೂರಿಗೆ ಬರ್ತಾರೆ. ಆ ಬಿಹಾರಿಗಳಿಗೆ ನಿವೇಶನ ಸವಲತ್ತುಗಳನ್ನು ಕೊಡೋ ಬದಲು ಕನ್ನಡಿಗರಿಗೆ ಕೊಡಿ ಅಲ್ವಾ, ಆಗ್ಲಾದ್ರೂ ನಿಮ್ಮ ತಾಯಿ ಭುವನೇಶ್ವರಿ ಕ್ಷಮಿಸಿದ್ರೂ ಕ್ಷಮಿಸ್ಬೋದು. ಅದು ಬಿಟ್ಟು ಬಿಹಾರಿಗಳಿಗೆ ಯಾಕೆ ಕನ್ನಡ ನೆಲವನ್ನು ಬಿಟ್ಕೊಡ್ತೀರಾ? ಹೊಟ್ಟೆಪಾಡಿಗಾಗಿ ಬೆಂಗಳೂರಿಗೆ ಬಂದಂಥ ಬಿಹಾರಿಗಳು ಕರ್ನಾಟಕಕ್ಕೆ ಕನ್ನಡಕ್ಕೆ ನೀಡಿದ ಕೊಡುಗೆ ಏನು? ಓಟಿಗೋಸ್ಕರ ಮುಂದೊಂದು ದಿನ ಕರ್ನಾಟಕವನ್ನೇ ಮಾರಿ ಬಿಡ್ತೀರಾ ಹೇಗೆ ನೀವು? ವೀಕ್ಷಕರೇ, ಬಾಯಲ್ಲಿ ಹೇಳೋದೊಂದು ಮಾಡೋದೊಂದು ಇದ್ರೆ ಅದು ಕಾಂಗ್ರೆಸ್ಸಿಗರು ಮಾತ್ರ ನೋಡಿ. ಹಣಕಾಸು ಆಯೋಗದ ಪ್ರಕಾರ ದೇಶದ ಪ್ರತಿಯೊಂದು ರಾಜ್ಯಗಳಿಗೆ ವಿವಿಧ ಪ್ರಮಾಣದಲ್ಲಿ ತೆರಿಗೆ ಪರಿಹಾರ ಹಂಚಿಕೆಯನ್ನು ಮಾಡಲಾಗುತ್ತೆ. ಆದರೆ ಇದನ್ನೇ ರಾಜಕೀಯ ಲಾಭಕ್ಕೋಸ್ಕರ ಬಳಸಿಕೊಳ್ಳೋ ಕಾಂಗ್ರೆಸ್ಸಿಗರು ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಅನ್ಯಾಯ ಆಯಿತು, ಉತ್ತರ ಭಾರತದ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಹೆಚ್ಚಿನ ತೆರಿಗೆ ಅನುದಾನ ನೀಡಲಾಯಿತು ಅಂತ ಕಾಂಗ್ರೆಸ್ಸಿಗರು ಸುಳ್ಳು ಹೇಳ್ತಾರೆ. ಆದರೆ ಈಗ ಕರ್ನಾಟಕದಲ್ಲಿರುವಂಥ ಬಿಹಾರಿಗಳಿಗೆ ಕನ್ನಡದ ನೆಲವನ್ನೇ ನೀಡೋದಕ್ಕೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ಮುಜುಗರ ಆಗೋದೇ ಇಲ್ಲ.
ಹಾಗೆ ನೋಡಿದರೆ ರಾಜ್ಯದ ವಿವಿಧ ಭಾಗಗಳಿಂದ ಬೆಂಗಳೂರಿಗೆ ಬಂದಿರುವಂಥ ಲಕ್ಷಾಂತರ ಜನರಿಗೆ ಸರಿಯಾದ ಮೂಲ ಸೌಕರ್ಯಗಳೇ ಇಲ್ಲ. ಸಮರ್ಪಕ ಉದ್ಯೋಗ, ಕೂಲಿ, ಸಂಬಳ ಸಿಗ್ತಾ ಇಲ್ಲ. ರಾಜ್ಯ ಸರ್ಕಾರ ಇವರ ಬಗ್ಗೆ ಯೋಚನೆ ಮಾಡೋ ಬದಲು ಬಿಹಾರಿಗಳಿಗೆ ಸೌಕರ್ಯ ಮಾಡಿಕೊಡ್ತಿರೋದು ಕರ್ನಾಟಕ ಕನ್ನಡಿಗರಿಗೆ ಮಾಡ್ತಿರುವಂಥ ದ್ರೋಹ ಅಲ್ವಾ ಇದು? ಇನ್ನು ಅನ್ನ ನೀರು ಹುಡ್ಕೊಂಡು ಕರ್ನಾಟಕಕ್ಕೆ ವಲಸೆ ಬರುವ, ತಮ್ಮ ರಾಜ್ಯದಲ್ಲಿ ಉದ್ಯೋಗ ಸಿಗದೆ ಕರ್ನಾಟಕಕ್ಕೆ ಬರುವ ಬಿಹಾರಿಗಳು ಸೇರಿ ಉತ್ತರ ಭಾರತೀಯರದ್ದು ಎಂಥ ಸೊಕ್ಕು, ದರ್ಪ ಅನ್ನೋದನ್ನು ನೋಡಿದ್ದೀವಿ, ನಾವು ಕೇಳೂ ಇದ್ದೀವಿ. ಕರ್ನಾಟಕಕ್ಕೆ ಬಂದು ಕನ್ನಡದ ಅನ್ನ ತಿಂದು ಕನ್ನಡ ಮಾತಾಡಿ ಅಂದರೆ ಬಿಹಾರಿಗಳು ಗಾಂಚಾಲಿ ತೋರಿಸ್ತಾರೆ. ಕನ್ನಡ ಗೊತ್ತಿಲ್ಲ ಅಂತ ನಾಟಕ ಮಾಡ್ತಾರೆ. ಕನ್ನಡ ಮಾತಾಡಿ ಅಂದರೆ ಕನ್ನಡಿಗರ ಮೇಲೆ ಎಗರಿ ಬೀಳ್ತಾರೆ. ಕರ್ನಾಟಕಕ್ಕೆ ಬಂದು ನಮ್ಮ ನೆಲದ ಅನ್ನ ತಿಂದು ನಮ್ಮ ನೆಲದ ಭಾಷೆ ಮಾತಾಡಿ ಅಂದರೆ ಬಿಹಾರಿಗಳು ಸೇರಿ ಉತ್ತರ ಭಾರತದವರು ಸಿಟ್ಟಿಗೆ ಹೇಳ್ತಾರೆ. ಇಲ್ಲಿಯೇ 10-20 ವರ್ಷ ಇದ್ದು ಕೆಲಸ ಮಾಡುವ ಅವರು ಕೊನೆಗೂ ಕನ್ನಡವನ್ನು ಕಲಿಯೋದೇ ಇಲ್ಲ. ಇಂಥ ಕೃತಜ್ಞತೆ ಇಲ್ಲದವರಿಗೆ ರಾಜ್ಯ ಸರ್ಕಾರ ನಿವೇಶನ ಕೊಡಬೇಕಾ? ಇಂಥ ದರ್ಪದ ಉತ್ತರ ಭಾರತೀಯರಿಗೆ ಬೆಂಗಳೂರಿನ ನೆಲ ಬಿಟ್ಟು ಕೊಡಬೇಕಾ? ಕನ್ನಡದ ನೆಲದಲ್ಲಿಯೇ ಕನ್ನಡಿಗರಿಗೆ ಇಂಥ ಅನ್ಯಾಯ ಮಾಡೋದು ಎಷ್ಟು ಸರಿ? DKಶಿ ಅವರೇ, ನಿಮ್ಮ ಕನ್ನಡ ಪ್ರಜ್ಞೆ, ಕನ್ನಡ ಪ್ರೇಮ ಎಲ್ಲೋಯ್ತು? ವೀಕ್ಷಕರೇ, ಹೈಕಮಾಂಡನ್ನು ಮೆಚ್ಚಿಸೋದಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರು ಏನು ಬೇಕಾದರೂ ಮಾಡ್ತಾರೆ ಅನ್ನೋದು ಈಗಾಗಲೇ ಹಲವು ಬಾರಿ ಸಾಬೀತಾಗ್ಬಿಟ್ಟಿದೆ. ಕರ್ನಾಟಕದ ರೈತರಿಗೆ ಸಿಗಬೇಕಾದಂಥ ಯೂರಿಯಾ ಗೊಬ್ಬರವನ್ನು ಅಕ್ರಮವಾಗಿ ಕೇರಳಕ್ಕೆ ಸಾಗಣೆ ಮಾಡಲಾಯಿತು. ಅಧಿಕಾರಿಗಳು ದಾಳಿ ನಡೆಸಿ 15 ಟನ್ ಯೂರಿಯಾ ಗೊಬ್ಬರವನ್ನು ಜಪ್ತಿ ಮಾಡಿದ್ರು. ಒಂದಷ್ಟು ಮೂಲಗಳ ಪ್ರಕಾರ ಪ್ರಿಯಾಂಕಾ ವಾದ್ರಾ ಸಂಸದೆಯಾಗಿರುವ ವಯನಾಡಿಗೆ ಕರ್ನಾಟಕದಿಂದ ಅಕ್ರಮವಾಗಿ ಗೊಬ್ಬರ ಸಾಗಣೆ ಮಾಡಲಾಗ್ತಿದೆ ಅನ್ನೋ ಮಾತುಗಳು ಕೇಳಿಬಂದವು. ರಾಜ್ಯದ ರೈತರಿಗೆ ಇಷ್ಟೆಲ್ಲ ಅನ್ಯಾಯ ಆದರೂ ಕೂಡ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮೂಕನಾಗಿ ಕೂತಿತ್ತು. ಅಷ್ಟೇ ಅಲ್ಲ, ಕರ್ನಾಟಕದ ಆನೆ ಕೇರಳದ ವ್ಯಕ್ತಿಯನ್ನು ತುಳಿದು ಸಾಯಿಸ್ತು ಅಂತ ಹೇಳಿ ಕೇರಳದ ವ್ಯಕ್ತಿಯ ಕುಟುಂಬಸ್ಥರಿಗೆ ಕರ್ನಾಟಕ ಸರ್ಕಾರ 15 ಲಕ್ಷ ರೂಪಾಯಿ ಪರಿಹಾರ ನೀಡಿತು. ಯಾಕಂದರೆ ಸತ್ತ ವ್ಯಕ್ತಿಯು ಕೇರಳದವ, ಅದರಲ್ಲೂ ರಾಹುಲ್ ಗಾಂಧಿ ಸಂಸದರಾಗಿದ್ದಂಥ, ಈಗ ಪ್ರಿಯಾಂಕಾ ವಾದ್ರಾ ಸಂಸದೆಯಾಗಿರುವಂಥ ವಯನಾಡಿನವ. ಇಲ್ಲೂ ಗಾಂಧಿ ಕುಟುಂಬವನ್ನು ಮೆಚ್ಚಿಸೋದಕ್ಕೆ ರಾಜ್ಯ ಸರ್ಕಾರ ಕನ್ನಡಿಗರ ತೆರಿಗೆ ಹಣವನ್ನು ಕೇರಳದ ವ್ಯಕ್ತಿ ಕುಟುಂಬಸ್ಥರಿಗೆ ಸುರಿಯಿತು. ಇಲ್ಲಿ ಮಾನವೀಯತೆ ಅನ್ನೋದಕ್ಕಿಂತ ಗಾಂಧಿ ಕುಟುಂಬವನ್ನು ಮೆಚ್ಚಿಸೋದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಇತ್ತು. ರಾಹುಲ್ ಗಾಂಧಿಯವರು ದೇಶದ ಪ್ರಧಾನಿ ಆಗಲಿಕ್ಕೆ ಬಿಹಾರದಲ್ಲಿ ಇಂಡಿ ಮೈತ್ರಿಕೂಟವನ್ನು ಬೆಂಬಲಿಸಿ ಅಂತಲೂ DKಶಿ ಮನವಿ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರನ್ನು ಪ್ರಧಾನಿ ಮಾಡೋ ಕನಸು ಕಾಣ್ತಿರುವಂಥ DKಶಿ ಅವರೇ ಕರ್ನಾಟಕದಲ್ಲಿ CM ಆಗಲಿಕ್ಕೆ ಇನ್ನಿಲ್ಲದ ತಂತ್ರ ಮಾಡ್ತಿದ್ದಾರೆ. ಇರಲಿ, ಹೈಕಮಾಂಡ್ ಮೇಲಿನ ಪ್ರೀತಿಯಿಂದಾಗಿ DKಶಿ ಅವರು ರಾಹುಲ್ ಗಾಂಧಿ ಅವರನ್ನು PM ಸ್ಥಾನದಲ್ಲಿ ಕೂರಿಸೋ ಹಗಲು ಕನಸು ಕಾಣ್ತಿರಬಹುದು. ಹೈಕಮಾಂಡ್ ಮೇಲೆ ಅಷ್ಟೊಂದು ಪ್ರೀತಿ ಇದ್ದರೆ, ಅವರನ್ನು ಮೆಚ್ಚಿಸಬೇಕು ಅಂತಿದ್ರೆ ಅವರು ಬಿಹಾರಕ್ಕೆ ಹೋಗಿ ಕಾಂಗ್ರೆಸ್ ಪರವಾಗಿ ಮತಯಾಚನೆ ಮಾಡಲಿ. ಅಲ್ಲಿಗೆ ಹೋಗಿ ಅವರು ಪ್ರಚಾರ ಮಾಡಬೇಕು. ಅದು ಬಿಟ್ಟು ಕರ್ನಾಟಕದ ನೆಲವನ್ನು ಬಿಹಾರಿಗಳಿಗೆ ಬಿಟ್ಟು ಕೊಡೋ ಹೀನ ಕೆಲಸಕ್ಕೆ DKಶಿ ಅವರು ಕೈ ಹಾಕಬಾರ್ದು. ಇಲ್ದಿದ್ರೆ ನಿಮ್ಮನ್ನು ಕನ್ನಡಿಗರು, ತಾಯಿ ಭುವನೇಶ್ವರಿ, ನೀವು ಆರಾಧಿಸುವಂಥ ಚಾಮುಂಡೇಶ್ವರಿ ಎಂದಿಗೂ ಕ್ಷಮಿಸಲಾರರು. ನೆನಪಿರಲಿ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.